ಆಂತರಿಕ ಯುದ್ಧದಲ್ಲಿ ಗೆದ್ದಿದ್ಯಾರು? ಯತ್ನಾಳ್ ಉತ್ತರ ಹೈಕಮಾಂಡ್ ಹೇಳಿದ್ದೇನು? ಇಂದಿನ ಸಭೆಯಲ್ಲಿ ಕಾರ್ಯತಂತ್ರ, ರೆಬಲ್ಸ್ ಹೊಸ ಗೇಮ್. ಬಿಜೆಪಿಯಲ್ಲಿ ಕಳೆದ ಒಂದು 5-6 ದಿನದಿಂದ ಎಲ್ಲವೂ ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಅಷ್ಟೇ. ಬೂದಿ ಮುಚ್ಚಿದ ಕೆಂಡದಂತೆಯೇ ಇರುವಂಥದ್ದು ಬಿಜೆಪಿಯ ಪರಿಸ್ಥಿತಿ. ಹಾಗೆ ವಿಜೇಂದ್ರ ಅವರು ಕೂಡ ಮಾತಿನಲ್ಲಿ ತನ್ನ ದಾಟಿಯನ್ನ ಬದಲಾವಣೆ ಮಾಡ್ಕೊಂಡಿರುವಂಥದ್ದು ನೋಡ್ತಾ ಇದ್ವಿ. ನಿನ್ನೆ ಆಗಿರ್ಬೋದು, ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಯತ್ನಾಳ್ ನಮ್ಮ ನಾಯಕರು, ಹಿರಿಯ ನಾಯಕರು ಪಕ್ಷ ಸಂಘಟನೆಯನ್ನ ಮಾಡಲಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ರೆಬಲ್ಸ್ ಅಂತ ಕರಿಬೇಡಿ ಅಂತೆಲ್ಲ ಹೇಳಿದಂಥವ್ರು ವಿಜೇಂದ್ರ ಅವರು. ಅವರ ಮಾತಿನ ದಾಟಿ ಕೂಡ ಬದಲಾಗಿದೆ. ಅದರ ಜೊತೆಗೆ ರೆಬಲ್ಸ್ಗಳು ಕೂಡ ಯಾರು ಮಾತನಾಡ್ತಾ ಇಲ್ಲ. ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸಿಕ್ಕಂತ ಸಂದರ್ಭದಲ್ಲಿ ಕೇಳಿದಾಗ ಇಲ್ಲಪ್ಪ ನಾನು ಮಾತನಾಡೋದಿಲ್ಲ ಅಂತ ಹೇಳುವ ಮುಖಾಂತರ ಮೌನ ವ್ರತವನ್ನ ಆಚರಿಸಿದಂತೆ ಕಾಣಿಸ್ತಾ ಇದೆ ರೆಬಲ್ಸ್ ಟೀಮ್ನವರು. ಇನ್ನು ಬಿಜೆಪಿ ಬಣಗುದ್ದಾಟದಲ್ಲಿ ಗೆದ್ದಿದ್ಯಾರು? ಹಾಗಾದ್ರೆ ವರಿಷ್ಠರ ಎದುರು ವಿಜೇಂದ್ರ ಮೇಲುಗೈಯನ್ನ ಸಾಧಿಸಿದ್ರಾ ಅನ್ನುವಂತ ಪ್ರಶ್ನೆ ಇದೆ. ಯತ್ನಾಳ್ ಅಂಡ್ ಟೀಮ್ ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ. ಯತ್ನಾಳ್ ಅಂಡ್ ಟೀಮ್ ಫುಲ್ ಸೈಲೆಂಟ್ ಆಗಿರುವಂಥದ್ದು. ಅವರ ಮಾತೆತ್ತಿದ್ರೆ ವಿಜೇಂದ್ರ, ಮಾತೆತ್ತಿದ್ರೆ ಯಡಿಯೂರಪ್ಪ ವಾಗ್ದಾಳಿಯನ್ನ ಮಾಡ್ತಾ ಇದ್ರು, ಹೀನಾಮಾನವಾಗಿ ಬೈತಾ ಇದ್ರು, ಭ್ರಷ್ಟಾಚಾರಿಗಳು ಅಂತ ಹೇಳ್ತಾ ಇದ್ರು, ಕುಟುಂಬ ರಾಜಕಾರಣ ಅಂತ ಸಾಕಷ್ಟು ರೀಸನ್ಸ್ಗಳನ್ನ ಕೊಡ್ತಾ ಇದ್ರು. ಈಗ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ಉತ್ತರ ಒಪ್ಲಿಲ್ವಾ ವರಿಷ್ಠರು ಅನ್ನುವಂಥ ಮತ್ತೊಂದು ಪ್ರಶ್ನೆ ಇದೆ. ಯತ್ನಾಳ್ 12 ಪುಟಗಳ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅದರ ಪೆಂಡಿಂಗ್ ಇದೆಯಾ? ಬಿವೈವಿ ವಿರುದ್ಧದ ಆರೋಪಗಳಿಗೆ ಡೋಂಟ್ ಕೇರ್ ಅನ್ನಲಾಗಿದೆಯಾ ಹೈಕಮಾಂಡ್ನಿಂದ? ವರಿಷ್ಠರ ನಡೆಯಿಂದ ರೆಬಲ್ಸ್ಗಳು ಟೆನ್ಷನ್ ಆಗಿದ್ದಾರೆ. ಇಂದು ಸಭೆ ಸೇರ್ತಾ ಇರುವಂಥದ್ದು ಯತ್ನಾಳ್ ಬಳ ಸೈಲೆಂಟ್ ಆಗ್ತಾರ ಮತ್ತೆ ಹೋರಾಟನ ಅನ್ನುವಂಥ ಕುತೂಹಲಕ್ಕೆ ಇವತ್ತು ಸಭೆ ಸೇರಿದ ನಂತರ ಉತ್ತರ ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಬಟ್ ಈಗ ಸೈಲೆಂಟ್ ಆಗಿರುವಂಥದ್ದು ನೋಡ್ತಾ ಇದ್ರೆ ಹೈಕಮಾಂಡ್ ಎರಡೂ ಬಣದವರೆಗೂ ಕೂಡ ಸ್ವಲ್ಪ ಬಿಸಿ ಮುಟ್ಟಿಸಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನೀವು ಮಾತಾಡಬೇಡಿ, ಅವರು ಮಾತಾಡಬೇಡಿ, ನಿಮ್ಮ ಅಸಮಾಧಾನ ಏನಾದರೂ ಇದ್ರೆ ಹೈಕಮಾಂಡ್ ಮುಂದೆ ಬಂದು ಹೇಳ್ಕೊಳ್ಳಿ ಅಂತ ಹೇಳ್ದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಯತ್ನಾಳ್ ಅವರು ಸ್ಪೆಷಲಿ 12 ಪುಟಗಳ ಒಂದು ಉತ್ತರವನ್ನ ಏನು ಕೊಟ್ಟಿದ್ದಾರೆ, ಈ ಹಿಂದೆ ಏನು ಕೊಟ್ಟಿದ್ರು ಆನ್ಸರ್ಸು ಅದನ್ನೇ ಕೊಟ್ಟಂತೆ ಕಾಣಿಸ್ತಾ ಇದೆ. ಒಂದು ನೋಟಿಸಲ್ಲಿ ಮೆನ್ಷನ್ ಮಾಡಲಾಗಿತ್ತು, ಈ ಹಿಂದೆ ಕೊಟ್ಟಿದ್ದಂಥ ಉತ್ತರವನ್ನ ಹೊರತುಪಡಿಸಿ ನೀವು ಯಾವ್ದು ರೀಸನ್ಸ್ಗಳನ್ನ ಕೊಡ್ತೀರಾ ಕೊಡಿ, ಇಲ್ಲ ಅಂದ್ರೆ ನಾವು ಮುಂದಿನ ಆಕ್ಷನ್ ಅನ್ನ ಕೈಗೊಳ್ಳಲಿಕ್ಕೆ ನೀವು ಒಪ್ಕೊಂಡಂತೆ ಉತ್ತರವನ್ನ ಕೊಡದೆ ಹೋದ್ರೆ ಅಂತ ಲಾಸ್ಟ್ ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಹೀಗಾಗಿ ಈಗ ಯಾವ ರೀತಿಯಾದಂಥ ನಿಲುವಿಗೆ ಬಂದಿದ್ದಾರೆ ಅನ್ನುವಂಥ ಕುತೂಹಲ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯತ್ನಾಳ್ ಒಂದ್ ಕಡೆ ಉತ್ತರವನ್ನ ಕೊಟ್ಟಿದ್ದಾರೆ, ಇವತ್ತು ಬೇರೆ ಸಭೆಯನ್ನ ಸೇರ್ತಾ ಇರುವಂಥದ್ದು. ಇನ್ನು ಒಂದ್ ಕಡೆ ವಿಜೇಂದ್ರ ಅವರು ಕೂಡ ಈ ಹಿಂದಿನ ದಾಟಿ ಇತ್ತಲ್ಲ, ಮಾತಿನ ದಾಟಿ, ಅದರಲ್ಲಿ ಬದಲಾದಂತೆನೂ ಕೂಡ ಕಾಣಿಸ್ತಾ ಇರುವಂಥದ್ದು. ಏನೋ ಒಂದ್ ಕಡೆ ಹೈಕಮಾಂಡ್ ಎರಡೂ ಬಣದವರೆಗೂ ಬಿಸಿ ಮುಟ್ಟಿಸಿ ಒಂದ್ ಸ್ವಲ್ಪ ತೇಪೆ ಹಚ್ಚುವಂತ ಕಾರ್ಯದಲ್ಲಿ ಯಶಸ್ವಿ ಆಗಿದೆ ಅನ್ಕೊಬೇಕಾ, ಹೇಗೆ ನೋಡ್ಬೇಕು? ಪೃಥ್ವಿರಾಜ್, ಹಾಗಂತ ಇನ್ನೂ ಕೂಡ ನಾವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ ಕೂಡ ರೆಬಲ್ ಟೀಮ್ ಏನಿದೆ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡೋದ್ರ ಮುಖಾಂತರವಾಗಿ ವಿಜೇಂದ್ರ ವಿರುದ್ಧವಾಗಿ ಸಮರ ಸಾರುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಯಾಕಂದರೆ ಏನು ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಹೈಕಮಾಂಡ್ನಿಂದ, ಅದು ನೇರವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ನೇರವಾಗಿ ಕೊಡಿಸಿದ್ದಾರೆ ಅನ್ನುವಂಥದ್ದು ಯತ್ನಾಳ್ ಅವರ ಆಪಾದನೆ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಯಾವಾಗ ನೋಟಿಸ್ ಕೊಡ್ತು, ಆ ನೋಟಿಸ್ ಕೊಟ್ಟ ಬಳಿಕವಾಗಿ ಸಂಪೂರ್ಣವಾಗಿ ಯತ್ನಾಳ್ ಅವರು ರೆಬಲ್ ಆಗಿ ಏನು ಉತ್ತರವಾಗಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ವಿರುದ್ಧವಾಗಿ ಆಕ್ರೋಶ ಭರಿತವಾಗಿಯೇ ಉತ್ತರವನ್ನ ಕೊಟ್ಟಿರುವಂತದ್ದು. ಆದರೆ ಈಗಾಗಲೇ ಉತ್ತರ ಕೂಡ ರವಾನೆ ಆಗಿದೆ ಕೇಂದ್ರ ಶಿಸ್ತು ಸಮಿತಿಗೆ. ಶಿಸ್ತು ಸಮಿತಿ ಕೂಡ ಎಲ್ಲೊಂದು ಕಡೆ ಆ ಒಂದು ಉತ್ತರಕ್ಕೆ ತೃಪ್ತಿ ಆಗಿಲ್ಲ. ಯಾಕಂದ್ರೆ ಈ ಹಿಂದೆ 2 ಬಾರಿ ಏನು ನೋಟಿಸ್ ಅನ್ನು ಕೊಡಲಾಗಿತ್ತು, ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಏನು ಉತ್ತರವನ್ನ ಕೊಡಲಾಗಿತ್ತು, ಸೇಮ್ ಅದೇನೆ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಕೊಟ್ಟಂತ ಪ್ರಶ್ನೆನೇ ಬೇರೆ, ಅದಕ್ಕೆ ಉತ್ತರ ಕೊಟ್ಟಿದ್ದು ನೀವು ಬೇರೆ ಅನ್ನೋ ಒಂದು ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಎಲ್ಲ ಒಂದು ರೀತಿ ಕೇಂದ್ರ ಶಿಸ್ತು ಸಮಿತಿ ಕೂಡ ಅಸಮಾಧಾನಗೊಂಡಿರುವಂತದ್ದು. ಈಗ ಸದ್ಯಕ್ಕೆ ಆ ಒಂದು ವರದಿಯನ್ನ ವರಿಷ್ಠರಿಗೆ ಕಳಿಸಿಕೊಡಲಾಗಿದೆ. ವರಿಷ್ಠರು ಯಾವ ರೀತಿಯಂತ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ರೆ, ಮತ್ತೊಂದು ಕಡೆ ವಿಜೇಂದ್ರ ಅವರು ಕೂಡ ಇಲ್ಲೊಂದು ಕಡೆ ಯತ್ನಾಳ್ ಅವರಿಗೆ ಕೊಟ್ಟಂತ ನೋಟಿಸ್ನಿಂದಾಗಿ ಅವರ ಆಪ್ತಮಣದ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಸೈಲೆಂಟ್ ಆಗ್ಬೋದು, ಮತ್ತೆ ಯತ್ನಾಳ್ ಅವರು ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಸರಿಯಾಗಿ ಹೋಗ್ಬೋದು ಅನ್ನೋ ಒಂದು ವಿಶ್ವಾಸದಲ್ಲಿ ವಿಜೇಂದ್ರ ಅವರು ಇದ್ದಾರೆ. ಆದರೆ ಯತ್ನಾಳ್ ಟೀಮ್ ಅವರು ಮಾತ್ರ ತಮ್ಮ ಕಾರ್ಯತಂತ್ರ ಆಗಿರ್ಬೋದು, ಪ್ರತ್ಯೇಕ ಹೋರಾಟ ಆಗಿರ್ಬೋದು, ಮತ್ತೆ ವಿಜೇಂದ್ರ ಅವರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಕಸರತ್ತನ್ನು ಮಾಡಬೇಕು ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದುವರಿಸಿರುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಇವತ್ತು ಮಧ್ಯಾಹ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆಯನ್ನು ಸೇರ್ತಾ ಇರುವಂಥದ್ದು. ಆ ಒಂದು ಸಭೆಯಲ್ಲಿ ಯತ್ನಾಳ್ ಸೇರಿದಂತೆ ಅರವಿಂದ್ ಲಿಂಬಾವಳಿ ಮತ್ತೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರು ಎಲ್ಲರೂ ಸಭೆಯಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ಮುಂದೆ ಯಾವ ರೀತಿಯಾದಂಥ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅಂದ್ರೆ ಈಗಾಗಲೇ ನೋಟಿಸ್ ಅನ್ನು ಹೈಕಮಾಂಡ್ ನಾಯಕರು ನೋಟಿಸ್ ಅನ್ನು ಕೊಡಲಾಗಿದೆ. ಅದೇ ಎಲ್ಲೋ ಒಂದು ಕಡೆ ತಾವು ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಹೋರಾಟಕ್ಕೆ ಸೂಕ್ತವಾಗಿ ಹೈಕಮಾಂಡ್ ನಾಯಕರು ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ, ನಮ್ಮ ಹೋರಾಟಕ್ಕೂ ಕೂಡ ಪರಿಗಣಿಸಿಲ್ಲ ಅನ್ನೋ ಒಂದು ಚಿಂತೆ
ಮಾತನಾಡುವಂತ ಸಂದರ್ಭದಲ್ಲಿ ಅವರೆಲ್ಲ ಏನ್ ಹೇಳ್ತಾ ಇದ್ರು ಸಭೆಯನ್ನ ಸೇರ್ಬೇಕಾದ್ರೆ, ನಾವೆಲ್ಲರೂ ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದೀವ್ರಿ, ಪಕ್ಷದ ವಿರುದ್ಧ ಏನಲ್ಲ, ಪಕ್ಷದ ವಿರುದ್ಧ ಯಾರ ಬಗ್ಗೆನೂ ಏನು ಮಾತಾಡ್ತಾ ಇಲ್ಲ ಅಂತ ಒಂದು ರೀಸನ್ ಇಟ್ಕೊಂಡಿದ್ರು. ಬಟ್ ಇವಾಗ ರೆಬಲ್ಸ್ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಸಹಜವಾಗಿ ಇದು ಕೂಡ ಒಂದು ರೀತಿಯಾದಂತ ಅಸಮಾಧಾನ ಅಂತಾನೆ ಗುರ್ಸ್ಕೊಳ್ಳುತ್ತೆ. ಸೊ ಈಗ ಯಾವ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅಂತ, ಮತ್ತೊಂದ್ ಕಡೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಾದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದಾರಲ್ಲ, ನಾವು ಸೈಲೆಂಟ್ ಆಗಿದ್ಬಿಡೋಣ, ಹೈಕಮಾಂಡ್ ನಮ್ಮ ಮೇಲೂ ಕ್ರಮ ಕೈಗೊಳ್ಬಿಡುತ್ತೆ ಅನ್ನುವಂತ ನಿಲುವ, ಅಥವಾ ಯತ್ನಾಳ್ ಅವರ ಬೆಂಬಲಕ್ಕೆ ಏನೇ ಆಗ್ಲಿ ನಿಂತ್ಕೊಳ್ಳೋಣ ಅನ್ನುವಂತ ಮಾತಿದ್ಯಾ ಅಂತ? ಹೈಕಮಾಂಡ್ ಆಗಿದ್ದಲ್ಲಿ ಎಲ್ಲ ಒಂದು ಕಡೆ ಯತ್ನಾಳ್ ಅವರ ಟೀಮ್ ಕೂಡ ಸೈಲೆಂಟ್ ಆಗಬೇಕಾಗಿತ್ತು ಮತ್ತು ಸಭೆಯನ್ನು ಕೂಡ ಮಾಡಬಾರ್ದಾಗಿತ್ತು. ಆದರೆ ವಿಜೇಂದ್ರ ಅವರ ಮೇಲುಗೈ ಯಾವಾಗ ಸ್ವಲ್ಪ ಜಾಸ್ತಿ ಆಯಿತು, ವಿಜೇಂದ್ರ ಅವರು ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ನೋಟಿಸನ್ನು ಯಾರು ಕೊಡಬೇಕಾಗಿತ್ತೋ ಅವ್ರು ಕೊಡಲಾಗಿದೆ, ಅವರು ಯಾರು ಉತ್ತರ ಕೊಡಬೇಕಾಗಿತ್ತು ಅವ್ರು ಕೊಟ್ಟಿದ್ದಾರೆ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಯತ್ನಾಳ್ ಟೀಮ್ಗೆ ಒಂದು ರೀತಿ ಟಾಂಗನ್ನು ಕೊಟ್ಟಿರುವಂಥದ್ದು, ಮತ್ತು ತಮ್ಮ ಮೇಲುಗೈ ಕೂಡ ಹೆಚ್ಚಾಯಿತು ಅನ್ನೋ ಒಂದು ಮಾತನ್ನು ಕೂಡ ವಿಜೇಂದ್ರ ಅವರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಯತ್ನಾಳ್ ಅವರು ಈಗ ಸಂಪೂರ್ಣವಾಗಿ ರೆಬಲ್ ಆಗಿ ಮತ್ತೊಂದು ಸಭೆಯನ್ನು ಸೇರ್ತಾ ಇದ್ದಾರೆ. ಈ ಒಂದು ಸಭೆ ನೀವು ಹೇಳಿದಂತೆ ಎಲ್ಲೋ ಒಂದು ಕಡೆ ಬರುವಂಥ ದಿನಗಳಲ್ಲಿ ಏನು ಮಾಡಿದ್ರು ಕೂಡ ನಾವು ಹೈಕಮಾಂಡ್ ನಾಯಕರು ಇಷ್ಟೇ ನೋಟಿಸ್ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಕೇವಲವಾಗಿ ನೋಟಿಸ್ ಕೊಡುವಂಥದ್ದು, ಬೆದರಿಸುವಂಥದ್ದು ಹೀಗೆ ಮಾಡ್ತು ಅಂತಾರೆ, ನಮ್ಮ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗೋದಿಲ್ಲ. ಹೀಗಾಗಿ ಹೈಕಮಾಂಡ್ಗೆ ಅಂದರೆ ಅಂತಿಮವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಭೇಟಿಯನ್ನು ಮಾಡಿ ಕೊನೆಯ ಒಂದು ಸಂದೇಶವನ್ನು ಕೊಟ್ಟು ಇನ್ನು ಮುಂದೆ ನಾವು ಯಾವುದೇ ಪಕ್ಷದ ಹೋರಾಟಗಳಲ್ಲಿ ಭಾಗವಹಿಸಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರ, ತಟಸ್ಥವಾದಂಥ ನಿಲುವನ್ನು ತೆಗೆದುಕೊಳ್ತಾರ, ಅಥವಾ ಮತ್ತೊಂದು ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ವಿಜೇಂದ್ರ ವಿರುದ್ಧವಾಗಿ ಸಮರವನ್ನು ಸಾರ್ತಾರ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆನೇ ಸೇರ್ತಾ ಇರುವಂತದ್ದು. ಬಹುಶಃ ಏನು ನೋಟಿಸ್ ಅನ್ನ ಕೊಡಲಾಗಿದೆ ಆ ಒಂದು ನೋಟಿಸಕ್ಕೆ ಯತ್ನಾಳ್ ಅವರ ಪರವಾಗಿ ನಿಂತ್ಕೊಂಡು ಎಲ್ಲಾ ನಾಯಕರು ಕೂಡ ಒಟ್ಟಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಬಹಿರಂಗ ವೇದಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ವಿರೋಧ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನೋದ್ರ ಕೂಡ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್.